ವೀಕ್ಷಕರೇ ನಮಸ್ಕಾರ. ಚಾಮರಾಜಪೇಟೆಯಲ್ಲಿ 3 ಹಸುಗಳ ಕೆಚ್ಚಲು ಕತ್ತರಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬನನ್ನು ಪೊಲೀಸರು ಬಂಧಿಸಿದ್ದಾರೆ ಅನ್ನೋದು ನಮಗೆಲ್ಲ ತಿಳಿದಿರುವ ವಿಚಾರ. ಮೊನ್ನೆ ರಾಜ್ಯದ ಗೃಹ ಸಚಿವರು ಇದರ ಬಗ್ಗೆ ಹೇಳಿಕೆ ನೀಡಿ ಕೆಚ್ಚಲು ಕತ್ತರಿಸಿದ ಆರೋಪಿ ಮಾನಸಿಕ ಅಸ್ವಸ್ಥನಾಗಿದ್ದು ಬೇರೆ ಯಾರಾದರೂ ಆತನಿಗೆ ಸಹಾಯ ಮಾಡಿದ್ದಾರಾ ಎಂಬುದನ್ನ ಆತನಿಂದಲೇ ಬಾಯಿ ಬಿಡಿಸುತ್ತೇವೆ ಎಂದಿದ್ದಾರೆ. ಇಲ್ಲಿಗೆ ಒಂದು ಗಂಭೀರ ಸ್ವರೂಪದ ಪ್ರಕರಣ ಮುಚ್ಚಿ ಹಾಕುವ ಎಲ್ಲಾ ಲಕ್ಷಣಗಳು ಕಾಣುತ್ತಿವೆ. ಒಬ್ಬ ವ್ಯಕ್ತಿ 3 ಹಸುಗಳ ಕೆಚ್ಚಲು ಕತ್ತರಿಸಲು ಸಾಧ್ಯವೇ? ಹಸು ಭಾವಜೀವಿ. ಅದು ತನ್ನ ಕರು ಮತ್ತು ಮಾಲೀಕನಿಗೆ ಹೊರತುಪಡಿಸಿ ಯಾರಿಗೂ ಕೂಡ ಕೆಚ್ಚಲನ್ನ ಮುಟ್ಟುವುದಕ್ಕೆ ಅವಕಾಶ ನೀಡಲ್ಲ ಅನ್ನೋದು ಹಸುವಿನ ಬಗ್ಗೆ ಪ್ರಾಥಮಿಕ ಜ್ಞಾನವನ್ನು ತಿಳಿದವನಿಗೆ ಗೊತ್ತಿರುವ ವಿಚಾರ. ಒಂದು ವೇಳೆ ಹಾಲು ಕರೆಯುವ ವೇಳೆ ಕೆಚ್ಚಲಿಗೆ ಕೈ ಹಾಕಿದವ ನನ್ನ ಮಾಲೀಕನಲ್ಲ ಅಂತ ಗೊತ್ತಾದ ಕೂಡಲೇ ಹಸುಗಳು ಒದೆಯುತ್ತವೆ. ಇಷ್ಟೆಲ್ಲ ಇರುವಾಗ ಒಬ್ಬ ಆರೋಗ್ಯವಂತ ವ್ಯಕ್ತಿ ಕೂಡ 3 ಹಸುಗಳ ಕೆಚ್ಚಲು ಮುಟ್ಟುವುದಕ್ಕೆ ಸಾಧ್ಯವಿಲ್ಲ. ಅಂಥದ್ರಲ್ಲಿ ಒಬ್ಬ ಮಾನಸಿಕ ಅಸ್ವಸ್ಥ ವ್ಯಕ್ತಿ 3 ಹಸುಗಳ ಕೆಚ್ಚಲು ಕೊಯ್ಯುತ್ತಾನೆ ಅಂದ್ರೆ ಅದು ನಂಬುವಂತ ಮಾತೆ. ಇದೊಂದು ಅತ್ಯಂತ ಹೇಯ ಮತ್ತು ಗಂಭೀರ ಅಪರಾಧ ಕೃತ್ಯ. ದೇಶಾದ್ಯಂತ ಜನರ ಆಕ್ರೋಶಕ್ಕೆ ಕಾರಣವಾಗಿರುವ ಕೃತ್ಯ. ಜನರ ಆಕ್ರೋಶವನ್ನು ಕಡಿಮೆ ಮಾಡಲು ಪೊಲೀಸರು ಇದನ್ನ ಹುಚ್ಚನೊಬ್ಬ ಮದ್ಯ ಕುಡಿದ ಅಮಲಿನಲ್ಲಿ ಮಾಡಿದ ಕೃತ್ಯ ಎಂದು ಬಿಂಬಿಸುವ ಮೂಲಕ ತಣ್ಣಗೆ ಮಾಡಲು ಹೊರಟಿದ್ದಾರಾ ಎಂಬ ಅನುಮಾನ ಜನರನ್ನ ಕಾಡ್ತಾ ಇದೆ. ಮಾನ್ಯ ಗೃಹ ಸಚಿವರು ಇನ್ನೊಂದು ಮಾತನ್ನ ಹೇಳ್ತಾರೆ. ಆತನಿಗೆ ಯಾರಾದರೂ ಸಹಾಯ ಮಾಡಿದ್ದಾರಾ ಅನ್ನೋದನ್ನ ಅವನಿಂದಲೇ ಬಾಯಿ ಬಿಡಿಸ್ತೇವೆ ಅಂತ. ಒಬ್ಬ ಮಾನಸಿಕ ಅಸ್ವಸ್ಥ ನನಗೆ ಇಂತಹವರು ಸಹಾಯ ಮಾಡಿದ್ದಾರೆ ಎಂದು ಯಾರ ಹೆಸರನ್ನಾದರೂ ಹೇಳಿದರೆ ಅದು ಕೋರ್ಟಿನಲ್ಲಿ ನಿಲ್ಲುವುದಿಲ್ಲ ಅನ್ನೋದು ಕಾನೂನು ತಿಳಿದವರಿಗೆ ಗೊತ್ತಿರುವ ವಿಚಾರ. ಆರೋಪಿ ನುಸ್ರು ನಿಜವಾಗಿಯೂ ಮಾನಸಿಕ ಅಸ್ವಸ್ಥ ಆಗಿದ್ದರೆ ಆತ ಬ್ಲೇಡ್ ಅನ್ನು ಯಾವಾಗಲೂ ಹಿಡಿದುಕೊಂಡು ಓಡಾಡುತ್ತಿದ್ದ ಅನ್ನುವುದಾದ್ರೆ ಈ ಮೊದಲು ಇಂಥದ್ದೇ ಯಾವುದಾದರೂ ಕೃತ್ಯವನ್ನು ಮಾಡಿರಲೇಬೇಕಿತ್ತು. ಅದು ಪೊಲೀಸರ ಗಮನಕ್ಕೂ ಬಂದಿರಬೇಕಿತ್ತು. ಅಷ್ಟಕ್ಕೂ ಕೆಚ್ಚಲು ಕತ್ತರಿಸಲ್ಪಟ್ಟ ಗೋವುಗಳು ಬೀಡಾಡಿ ದನಗಳಲ್ಲ. ಚಾಮರಾಜಪೇಟೆಯಲ್ಲಿ ಪಶು ಆಸ್ಪತ್ರೆಯನ್ನ ಉಳಿಸಲು ಈ ಹಿಂದೆ ಪ್ರತಿಭಟನೆಯನ್ನ ನಡೆಸಲಾಗಿತ್ತು. ಆ ಪ್ರತಿಭಟನೆಗೆ ಇದೇ ದನಗಳನ್ನ ಕರೆತರಲಾಗಿತ್ತು. ಆತ ಮಾನಸಿಕ ಅಸ್ವಸ್ಥನಾಗಿದ್ದರೆ ಪ್ರತಿಭಟನೆಗೆ ಕರೆದುಕೊಂಡು ಹೋದ ದನಗಳನ್ನೇ ಹುಡುಕಿ ಅವುಗಳ ಕೆಚ್ಚಲು ಕತ್ತರಿಸಲು ಸಾಧ್ಯವೇ? ಆತ ಅಷ್ಟು ಬುದ್ಧಿವಂತನಾಗಿದ್ದಾನೆ. ಪ್ರತಿಭಟನೆಗೆ ಕರೆದುಕೊಂಡು ಹೋದ ದನಗಳನ್ನ ಹುಡುಕುವಷ್ಟು ಜ್ಞಾನ ಇದೆ ಎಂದಾದ್ರೆ ಆತ ಮಾನಸಿಕ ಅಸ್ವಸ್ಥನಾಗಿರಲು ಸಾಧ್ಯವೇ? ನೀವೇ ಯೋಚಿಸಬೇಕು ಸ್ನೇಹಿತರೆ. ಅದು ಏಕಕಾಲದಲ್ಲಿ ಕೇವಲ ಒಬ್ಬನಿಗೆ 3 ದನಗಳ ಕೆಚ್ಚಲು ಕೊಯ್ಯಲು ಸಾಧ್ಯವೇ? ಆರೋಗ್ಯವಂತ ಮನುಷ್ಯನಿಗೂ ಸಾಧ್ಯವಿಲ್ಲ ಎಂಬುದು ಚಿಕ್ಕ ಮಕ್ಕಳಿಗೂ ಅಂದಾಜಾಗುವ ವಿಚಾರ. ಈ ರೀತಿಯ ಹೇಯ ಕೃತ್ಯ ನಡೆಸಿದಾತನನ್ನ ಮಾನಸಿಕ ಅಸ್ವಸ್ಥ ಎಂದು ಸರಾಸಗಟಾಗಿ ತೀರ್ಮಾನಿಸಿ ಬಿಡಲು ಸಾಧ್ಯವೇ? ಅಷ್ಟಕ್ಕೂ ಈ ಕೃತ್ಯ ಒಬ್ಬನಿಂದ ನಡೆದಿರಲು ಸಾಧ್ಯವೇ ಇಲ್ಲ. ಕೃತ್ಯ ನಡೆಸಿದವರು ಬೇರೆ ಯಾರೋ ಇರಬಹುದು. ನಿಷ್ಪಕ್ಷಪಾತವಾಗಿ ತನಿಖೆ ನಡೆದರೆ ಮಾತ್ರ ತಾರ್ಕಿಕ ಅಂತ್ಯ ಸಿಗಬಹುದು. ಆದರೆ ಈ ಕೃತ್ಯ ನಡೆದಿರುವುದು ಶಾಸಕ ಜಮೀರ್ ಅಹ್ಮದ್ ಕ್ಷೇತ್ರದಲ್ಲಿ ಅನ್ನೋದು ಕೂಡ ನಾವು ಗಮನಿಸಬೇಕು. ಸೆರೆ ಸಿಕ್ಕ ಕೂಡಲೇ ಒಬ್ಬ ಶಂಕಿತನನ್ನ ಮಾನಸಿಕ ಅಸ್ವಸ್ಥ ಎಂದು ಸರ್ಕಾರವೇ ಶರಾ ಬರೆದಿದೆ ಎಂದ ಮೇಲೆ ತನಿಖೆ ಯಾವ ದಿಕ್ಕಿನತ್ತ ಸಾಗುತ್ತಿದೆ ಎಂಬುದನ್ನ ಜನ ಅರ್ಥ ಮಾಡಿಕೊಳ್ಳದಷ್ಟು ದಡ್ಡರೂ ಅಲ್ಲ, ಹುಚ್ಚರೂ ಅಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.